ನಮಸ್ಕಾರ, ನ್ಯೂಸ್ 10 ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಒಂದು ಬೈಕ್ಗೆ ಮತ್ತೊಂದು ಬೈಕ್ ಡಿಕ್ಕಿ ಹೊಡೆದಿರುವಂತದ್ದು. ಡಿಕ್ಕಿಯ ರಭಸಕ್ಕೆ ಹಾರಿ ಬಿದ್ದಿದ್ದಾರೆ ಮೂವರು. ಚಿಕ್ಕಮಗಳೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ. ಚಿಕ್ಕಮಗಳೂರಿನ ಮೂಡಿಗೆರೆಯ ಗಬ್ಗಲ್ನಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಡಿಕ್ಕಿಯ ರಭಸಕ್ಕೆ ಬೈಕ್ನಲ್ಲಿ ಇದ್ದಂತ ಮೂವರು ಹಾರಿ ಬಿದ್ದಿದ್ದಾರೆ ಕೆಳಗಡೆ. ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತದ್ದು. ಈ ನಡೆದಿರುವಂತಹ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಪಾತ್ರೆ ವ್ಯಾಪಾರಿ ಶಿವಾಜಿರಾವ್ಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಹಾಗೆ ಹೆರಾಲ್ಡ್ ಎಂಬಾತನಿಂದ ಪಾತ್ರೆ ವ್ಯಾಪಾರಿ ಬೈಕ್ಗೆ ಡಿಕ್ಕಿ ಹೊಡೆಯಲಾಗಿರುವಂತದ್ದು. ಈ ಸಂದರ್ಭದಲ್ಲಿ ಮೂವರು ನೆಲಕ್ಕೆ ಬಿದ್ದಿದ್ದಾರೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಮುಂದೆ ಹೋಗ್ತಾ ಇದ್ದಂತ ಬೈಕಿಗೆ ಹಿಂದೆಯಿಂದ ಬಂದು ಗುದ್ದಲಾಗಿದೆ. ಅದರಲ್ಲಿ ಒಬ್ರು ಮಹಿಳೆ ಕೂಡ ಇದ್ದಾರೆ. ಇಬ್ಬರು ಪುರುಷರು ಮತ್ತೊಬ್ರು ಮಹಿಳೆ. ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇರೋದು ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬೈಕ್ ನಂಬರ್ 1 ಹೋಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಹಿಂಬದಿಯಿಂದ ಬರ್ತಾ ಇದ್ದಂತ ಒಂದು ಬೈಕ್ ತುಂಬಾ ಫಾಸ್ಟ್ ಆಗಿ ಬಂದು ಗುದ್ದಿರುವಂತ ಹಿನ್ನೆಲೆಯಲ್ಲಿ ಕೆಳಗಡೆ ಆ ಬೈಕ್ ನಲ್ಲಿ ಇದ್ದಂತ ಮೂವರು ಕೂಡ ಕೆಳಗಡೆ ಬೀಳ್ತಾರೆ. ಈ ಒಂದು ಅಪಘಾತಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಫಾಸ್ಟ್ ಆಗಿ ಜೋರಾಗಿ ಬಂದಂತ ಹಿನ್ನೆಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಕ್ಷಣಾರ್ಧದಲ್ಲಿ ಹೊತ್ತು ಉರಿದಿದೆ ಕಾರು. ಕೂದಲಳಿಯ ಅಂತರದಲ್ಲಿ ಬದುಕುಳಿದಿದ್ದಾರೆ ಪ್ರಯಾಣಿಕರು. ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕ್ಷಣಾರ್ಧದಲ್ಲೇ ಕಾರೊಂದು ಹೊತ್ತಿ ಉರಿದಿರುವಂಥದ್ದು. ಕೂದಲಳಿಯ ಅಂತರದಲ್ಲಿ ಬದುಕುಳಿದಿದ್ದಾರೆ ಅದರಲ್ಲಿ ಇದ್ದಂಥ ಪ್ರಯಾಣಿಕರು. ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಆಮೇಲೆ ಅಗ್ನಿಶಾಮಕ ದಳದವರು ಬಂದು ಆ ಬೆಂಕಿಯನ್ನ ನಂದಿಸಿದ್ದಾರೆ. ಕಾರಿನಲ್ಲಿ ಕುಟುಂಬ ಸಮೇತ ಮೈಸೂರಿಗೆ ತೆರಳ್ತಾ ಇದ್ರು. ಈ ವೇಳೆ ವೃಷಭಾವತಿ ಬ್ರಿಡ್ಜ್ ಬಳಿ ಕಾರ್ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕ್ಷಣಾರ್ಧದಲ್ಲಿ ಸಂಪೂರ್ಣವಾಗಿ ಹೊತ್ತಿ ಉರಿದಿದೆ ರೆನಾಲ್ಟ್ ಲೋಗಾನ್ ಕಾರು. ಬೆಂಕಿ ಕಾಣಿಸಿಕೊಂಡ ಕೂಡಲೇ ಕಾರ್ನಿಂದ ಹೊರಬಂದಿದ್ದಾರೆ ಅವರು. ಕಾರ್ನ ಒಳಗಡೆ ಇದ್ದಂಥವರು. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನ ನಂದಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ನೈಸ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ. ಆ ಒಂದು ಕಾರು ಕ್ಷಣಾರ್ಧದಲ್ಲಿ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಹೊತ್ತಿ ಉರಿದಿದೆ. ಈ ಸಂದರ್ಭದಲ್ಲಿ ಕಾರ್ನಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ಕೆಳಗಡೆ ಇಳಿದು ಓಡ್ ಬರ್ತಾರೆ. ಅದಾದ್ಮೇಲೆ ಅಗ್ನಿಶಾಮಕ ದಳಕ್ಕೆ ಫೋನನ್ನ ಮಾಡಲಾಗಿರುವಂಥದ್ದು. ಅಗ್ನಿಶಾಮಕ ದಳದ ಸಿಬ್ಬಂದಿ ಬರ್ತಾರೆ. ಆ ಬೆಂಕಿಯನ್ನ ನಂದಿಸುವಂತ ಕಾರ್ಯದಲ್ಲಿ ತೊಡಗಿದ್ರು. ಈಗಾಗಲೇ ಬೆಂಕಿಯನ್ನ ನಂದಿಸಿ ಆಗಿದೆ. ಈ ಘಟನೆ ನೈಸ್ ರೋಡ್ನಲ್ಲಿ ನಡೆದಿದೆ.